ಗೌರವಾನ್ವಿತರೆ, ಶಿಕ್ಷಣದ ಹಲವಾರು ಉದ್ದೇಶಗಳಲ್ಲಿ ಮಗುವಿನಲ್ಲಿರುವ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸುವುದೂ ಸಹ ಒಂದಾಗಿದೆ. ಅದಕ್ಕಾಗಿ ಇಲಾಖೆಯು ಹಲವಾರು ವಿನೂತನ ಯೋಜನೆಗಳನ್ನು ರೂಪಿಸುತ್ತಾ ಬಂದಿದೆ. ಅವುಗಳಲ್ಲಿ NMMS ಮತ್ತು NTSC ಪರೀಕ್ಷೆಗಳೂ ಸಹ ಪ್ರಮುಖವಾದವುಗಳೇ ಆಗಿವೆ. NMMS ಪರೀಕ್ಷೆಯ ಕುರಿತು ತಮ್ಮ ಶಾಲೆಯಲ್ಲಿ, ತಮ್ಮ ತಾಲೂಕಿನಲ್ಲಿ, ತಮ್ಮ ಜಿಲ್ಲೆಯಲ್ಲಿ ಹಾಗೂ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿ NMMS ಮತ್ತು NTSC ಪರೀಕ್ಷೆಯ ಮೆಂಟಲ್ ಎಬಿಲಿಟಿ ಅಥವಾ GMAT ಅಥವಾ ರೀಸನಿಂಗ್ ಪತ್ರಿಕೆಯ ಐಕಾನ್ ಎಂದೇ ಖ್ಯಾತಿಯಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಕ್ಕಡಳ್ಳಿ ಇಲ್ಲಿನ ಸಹ ಶಿಕ್ಷಕರಾದ ಶ್ರೀಯುತ ಡಿ ಗೋಪಾಲಸ್ವಾಮಿಯವರು. ನಮಸ್ಕಾರ, ನನ್ನ ಹೆಸರು ಗೋಪಾಲಸ್ವಾಮಿ. ನಾನು ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಇಕ್ಕಡಳ್ಳಿ, ಕೊಳ್ಳೇಗಾಲ ಬ್ಲಾಕ್, ಚಾಮರಾಜನಗರ ಡಿಸ್ಟಿಕ್ ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಮೆಂಟಲ್ ಎಬಿಲಿಟಿ ಅಥವಾ GMAT ಅಥವಾ ರೀಸನಿಂಗ್ ಈ ಟಾಪಿಕ್ ಸ್ಟೂಡೆಂಟ್ಸ್ಗೆ 5th ಸ್ಟ್ಯಾಂಡರ್ಡ್ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಂತರ 8th ಸ್ಟ್ಯಾಂಡರ್ಡಲ್ಲಿ NMMS ಎಕ್ಸಾಮ್ ಅಟೆಂಡ್ ಮಾಡುವಾಗ ಮತ್ತು 10th ಸ್ಟ್ಯಾಂಡರ್ಡಲ್ಲಿ NTSC ಎಕ್ಸಾಮ್ ಅಟೆಂಡ್ ಮಾಡುವಾಗ, ಅದಾದ ನಂತರ PUC ಮತ್ತು ಡಿಗ್ರಿ ಬೇಸ್ ಮೇಲೆ ಪೋಸ್ಟ್ ಆಫೀಸು, ಬ್ಯಾಂಕಿಂಗ್ ಎಕ್ಸಾಮ್ಸು ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ಗಳಲ್ಲಿ ಜಾಬು, ಹಾಗೆ ಸ್ಟೇಟ್ ಗೌರ್ಮೆಂಟು ಜಾಬ್ಗೆ ಕಾಲ್ಫರ್ ಮಾಡಿದಾಗ ಅಲ್ಲಿ ನಡೆಯುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೆಚ್ಚಿನ ಮೆಂಟಲ್ ಎಬಿಲಿಟಿ ಕ್ವಶನ್ಸ್. ಆ ಕಾರಣಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೆ ಮೆಂಟಲ್ ಎಬಿಲಿಟಿನಲ್ಲಿ ನಾನು ಹೆಚ್ಚಿನ ಮಾರ್ಗದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೆ ಸುಮಾರು 12 ವರ್ಷಗಳಿಂದ ಈ ಟಾಪಿಕ್ನಲ್ಲಿ ತುಂಬ ಕೃಷಿ ಮಾಡಿದ್ದೀನಿ. ನೋಡಿ, ನಾನು ಈ NMMS ಸ್ಪರ್ಧಾಕಲಿ 2 GMAT ಈ ಟಾಪಿಕ್ ಮೇಲೆ DSC-RTನಲ್ಲಿ ಪುಸ್ತಕನ ರಚನೆ ಮಾಡಿದ್ದೀನಿ. ಇದು ನನ್ನ ಹೆಸರು. ಇದನ್ನು ಗೌರ್ಮೆಂಟ್ ರಾಜ್ಯದ ಎಲ್ಲ ಶಾಲೆಗಳಿಗೆ ಫ್ರೀ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿನ ಟೀಚರ್ಸು ಅವ್ರ ಸ್ಕೂಲಲ್ಲಿ ಎಕ್ಸಾಮ್ ತಗೊಂಡಿರೋ ಅವ್ರ ಸ್ಟೂಡೆಂಟ್ಸ್ಗೆ ಕೋಚ್ ಮಾಡೋದಕ್ಕೆ ಇದನ್ನು ಬಳಸ್ಕೋತಾರೆ. ಇದು ತುಂಬ ಪ್ರಮುಖವಾಗಿರುವಂಥ ಟಾಪಿಕ್ ಆಗಿದೆ. 2017-18ನೇ ಸಾಲಿನಲ್ಲಿ ಕೊಳ್ಳೇಗಾಲ ಬ್ಲಾಕ್ನಲ್ಲಿ ಕೇವಲ 2 ವಿದ್ಯಾರ್ಥಿಗಳು ಮಾತ್ರ NMMS ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಿದ್ದರು. NTSC ಪರೀಕ್ಷೆಯಲ್ಲಿ ಆವರೆಗೂ ಇಡೀ ಜಿಲ್ಲೆಯಲ್ಲಿಯೇ ಒಬ್ಬರೂ ಸಹ ಅರ್ಹತೆ ಹೊಂದಿರಲಿಲ್ಲ. ಆದರೆ ಕೊಳ್ಳೇಗಾಲ ಬ್ಲಾಕ್ನ BO ರವರಾದ ಶ್ರೀಯುತ ಚಂದ್ರಪಾಟೀಲ್ ಸರ್ ಇವರು ಗೋಪಾಲಸ್ವಾಮಿ ಶಿಕ್ಷಕರನ್ನು ಗುರುತಿಸಿ ಅವರ ಮೂಲಕ ತಾಲೂಕು ಹಂತದಲ್ಲಿ ವಿಶೇಷ ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಕಾರಣ 2018-19ನೇ ಸಾಲಿನಲ್ಲಿ ಕೊಳ್ಳೇಗಾಲ ಬ್ಲಾಕ್ನಲ್ಲಿ 23 ವಿದ್ಯಾರ್ಥಿಗಳು, 2019-20ನೇ ಸಾಲಿನಲ್ಲಿ 26 ವಿದ್ಯಾರ್ಥಿಗಳು ಮತ್ತು ಕರೋನಾದ ಸಂಕಷ್ಟ ಸ್ಥಿತಿಯಲ್ಲಿಯೂ ಸಹ 20-21ನೇ ಸಾಲಿನಲ್ಲಿ 14 ವಿದ್ಯಾರ್ಥಿಗಳು NMMS ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಿರುವುದು ಶಿಕ್ಷಕರಾದ ಗೋಪಾಲ್ ರವರ ಶೈಕ್ಷಣಿಕ ಬದ್ಧತೆಗೆ ಉದಾಹರಣೆಯಾಗಿದೆ. ಕ್ವಶನ್ಗೆ ಆನ್ಸರ್ ಮಾಡೋದು ಇಂಟೆಲಿಜೆನ್ಸ್, ಕ್ವಶನ್ ಅನ್ನು ಕ್ರಿಯೇಟ್ ಮಾಡೋದು ಟ್ರೂ ಇಂಟೆಲಿಜೆನ್ಸ್. ನಮಸ್ಕಾರ, ನನ್ನ ಹೆಸರು ಪ್ರಕೃತಿ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಕ್ಕಡಳ್ಳಿಯಲ್ಲಿ 1ರಿಂದ 8ನೇ ತರಗತಿ ತನಕ ಓದ್ತಿದ್ದೆ. 8ನೇ ತರಗತಿಯಲ್ಲಿ NMMS ಪರೀಕ್ಷೆ ಪಾಸಾಗಿತ್ತು. ಇದರಿಂದ ನನಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಬರ್ತಿತ್ತು. ಗೋಪಾಲ್ ಸರ್ ನನಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದರು. ಅದರಲ್ಲೂ ಮೆಂಟಲ್ ಎಬಿಲಿಟಿ ಟಾಪಿಕ್ನ ಇನ್ನೂ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು. ಇದು ನನಗೆ ಬ್ಯಾಂಕಿಂಗ್ ಪರೀಕ್ಷೆಗೂ ಸಹಾಯ ಆಗ್ತಿದೆ. ಸೊ ಥ್ಯಾಂಕ್ಸ್ ಟು ಗೋಪಾಲ್ ಸರ್ ಆ್ಯಂಡ್ ಥ್ಯಾಂಕ್ ಯು. ಗೋಪಾಲ್ ಕಳೆದ 10 ವರ್ಷಗಳಿಂದ ನಮ್ಮ ಕೊಳ್ಳೇಗಾಲ ಬ್ಲಾಕ್ನಲ್ಲಿ NMMS ಅಲ್ಲಿ ಪ್ರತಿ ವರ್ಷ 20ಕ್ಕೂ ಹೆಚ್ಚು ಮಕ್ಕಳು ಎಲಿಜಿಬಲ್ ಆಗ್ತಾರೆ. ಅದರಲ್ಲಿ ನಮ್ಮ BO ಕಚೇರಿಯಿಂದ ಆರ್ಗನೈಸ್ ಮಾಡುವಂಥ ಫ್ರೀ ಕೋಚಿಂಗಲ್ಲಿ ನಾನು ಮೆಂಟಲ್ ಎಬಿಲಿಟಿಯನ್ನು ಟೀಚ್ ಮಾಡಿ ಮಕ್ಕಳು ಎಲಿಜಿಬಲ್ ಆಗೋದಕ್ಕೆ ಬಹಳ ಶ್ರದ್ಧೆಯಿಂದ ನಾನು ಶ್ರಮ ವಹಿಸ್ತೇನೆ. ಈ ವರ್ಷವೂ ಕೂಡ 25-26ನೇ ಸಾಲಿನಲ್ಲಿ 26 ಮಕ್ಕಳು ನಮ್ಮ ಬ್ಲಾಕ್ನಲ್ಲಿ ಎಲಿಜಿಬಲ್ ಆಗಿದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಈ ಮೆಂಟಲ್ ಎಬಿಲಿಟಿ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಾಬ್ ತಗೊಳ್ಳೋದಕ್ಕೆ ತುಂಬ ಸಹಾಯ ಮಾಡುವಂಥ ಟಾಪಿಕ್. ಅದು KAS ಆಗಲಿ,
PSI ಆಗಲಿ, ಈವನ್ IAS ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ CSAT ಪೇಪರ್ನಲ್ಲಿ ಮೆಂಟಲ್ ಎಬಿಲಿಟಿ ತುಂಬ ಸಹಾಯಕ್ಕೆ ಬರುತ್ತೆ. ಅಷ್ಟರ ಮಟ್ಟಿಗೆ NMMS ಅಲ್ಲಿರೋ ಮೆಂಟಲ್ ಎಬಿಲಿಟಿ ಮಕ್ಕಳಿಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಅಂದ್ರೆ ಎರಡು ಆಕೃತಿ ಕೊಟ್ಟಿರ್ತಾರೆ, ಒಂದ್ರ ಮೇಲೆ ಇನ್ನೊಂದನ್ನ ತೆಗೆದಿಟ್ಟರೆ. ನಮಸ್ಕಾರ, ನನ್ನ ಹೆಸರು ಪುನೀತ್ ಎಂ. PMC ಆದರ್ಶ ವಿದ್ಯಾಲಯ ಮುಡಿಗುಂಡದಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. 24-25 ಸಾಲಿನ 8ನೇ ತರಗತಿಯ NMMS ಪರೀಕ್ಷೆಯಲ್ಲಿ ನಾನು ಸೇರಿದಂತೆ ಶಾಲೆಯ ಒಟ್ಟು 23 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ ಗೋಪಾಲ್ ಸರ್ ಆಗಿರುತ್ತಾರೆ. ಅವರು ಪ್ರತಿ ಶನಿವಾರ ಮತ್ತು ಭಾನುವಾರ NMMS ವಿಷಯದ ಮ್ಯಾಟ್ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅದರ ಕುರಿತು ಉಚಿತವಾಗಿ ಶುಲ್ಕರಹಿತವಾಗಿ ಮಾರ್ಗದರ್ಶನ ನೀಡುತ್ತಾರೆ. ಅದರ ಫಲವಾಗಿ 12,000 ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿದ್ದೇವೆ. ಇದಕ್ಕೆ ನಾನು ಮತ್ತು ನನ್ನ ಗೆಳೆಯರು ಸೇರಿದಂತೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಕುಮಾರ್ ಅಂತ ಹೇಳಿ ನಾನು 1ರಿಂದ 8ನೇ ತರಗತಿಯನ್ನು ಇಕ್ಡಳ್ಳಿ ಶಾಲೆಯಲ್ಲಿ ಓದಿದ್ದೇನೆ. ನಾನು NMMS ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀನಿ. ನಾನು ಫೆಲೋಶಿಪ್ಪನ್ನು ಕೂಡ ತಗೊಂಡಿದ್ದೀನಿ. ನಾನು NMMS ಪರೀಕ್ಷೆಯನ್ನು ಪಾಸ್ ಮಾಡಲು ಮಾರ್ಗದರ್ಶನ ನೀಡಿದರು ಗೋಪಾಲ್ ಸರ್ ಒಬ್ಬರು ಅದ್ಭುತವಾದ ಮೆಂಟಲ್ ಎಬಿಲಿಟಿ ಮಾಸ್ಟರ್. ಅವರು ನನಗೆ ಅದ್ಭುತವಾಗಿ ಹೇಳ್ಕೊಟ್ಟಿದ್ರು. ಮತ್ತು ನಾನೀಗ ಸ್ಪರ್ಧಾತ್ಮಕ ಪರೀಕ್ಷೆಗೂ ಓದ್ತಾ ಇದ್ದೀನಿ. ನನಗೆ ಅವರು ಹೇಳಿಕೊಟ್ಟಿರುವಂತಹ ಮೆಂಟಲ್ ಎಬಿಲಿಟಿ ನನಗೆ ಈಗಲೂ ಕೂಡ ಉಪಯುಕ್ತ ಆಗ್ತಿದೆ. ಥ್ಯಾಂಕ್ ಯು ಗೋಪಾಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಇಲ್ಲಿ ಛೇದಿಸುವ ಚಿತ್ರಗಳಲ್ಲಿ ನಿಮಗೆ 3 ಶೇಪ್ಸ್ ಆದರೂ ಕೊಟ್ಟು ಇಂಟರ್ಸೆಕ್ಟ್ ಮಾಡಿರ್ತಾರೆ, ಅಥವಾ 4 ಶೇಪ್ಸ್ ಆದರೂ ಕೊಟ್ಟು ಇಂಟರ್ಸೆಕ್ಟ್ ಮಾಡಿರ್ತಾರೆ. ಇಲ್ಲಿ ಎಷ್ಟು ಶೇಪ್ ಕೊಟ್ಟು ಇಂಟರ್ಸೆಕ್ಟ್ ಮಾಡಿದ್ದಾರೆ? 3 ಶೇಪ್ ಕೊಟ್ಟು. ಈ ದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೊಳ್ಳೇಗಾಲದ ವತಿಯಿಂದ NMMS ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತರಬೇತಿ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಗೋಪಾಲ್ ಸರ್ ಅವರೇ, ಶ್ರೀಯುತ ಗೋಪಾಲ್ ಸ್ವಾಮಿ ಇವರು KIS, PSI, FDA, SDA ಮತ್ತು ಹೈಸ್ಕೂಲ್ ಟೀಚರ್ಸ್ನಂತಹ ಉದ್ಯೋಗಕ್ಕಾಗಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೆಂಟಲ್ ಎಬಿಲಿಟಿ ಭಾಗದಲ್ಲಿ ವಿಶೇಷ ಮತ್ತು ಪರಿಣಾಮಕಾರಿ ಮಾರ್ಗದರ್ಶನವನ್ನು ಉಚಿತವಾಗಿ ನೀಡಿ ಕಳೆದ 10 ವರ್ಷಗಳಿಂದ ನೂರಾರು ಉದ್ಯೋಗಾಕಾಂಕ್ಷಿ ಯುವಕರು ಉದ್ಯೋಗ ಪಡೆದುಕೊಳ್ಳಲು ಕಾರಣೀಭೂತರಾಗಿರುವುದು ಅವರ ಸಾಮಾಜಿಕ ಕಳಕಳಿಗೆ ಹಿಡಿದ ಕನ್ನಡಿಯಾಗಿದೆ. ನನ್ನ ಹೆಸರು ಜಿ ಮಹಾದೇವಸ್ವಾಮಿ, ಮಧುವನಹಳ್ಳಿ. ಪ್ರಸ್ತುತ 12 ವರ್ಷಗಳಿಂದ ಪ್ರೌಢಶಾಲಾ ಕಲಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 2008-9ನೇ ಸಾಲಿನಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನನ್ನ ನೆಚ್ಚಿನ ಗುರುಗಳಾದಂತಹ ಶ್ರೀ ಗೋಪಾಲ ಸ್ವಾಮಿ ಸರ್ ಅವರ ಮಾರ್ಗದರ್ಶನ ಹಾಗೂ ತರಬೇತಿಯ ಪ್ರತಿಫಲವಾಗಿ ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ 33 ಅಂಕಗಳಿಗೆ 32 ಅಂಕಗಳನ್ನು ಗಳಿಸಿರುತ್ತೇನೆ. ಒಬ್ಬ ಕಲಾ ವಿದ್ಯಾರ್ಥಿಯಾದಂತಹ ನನ್ನ ಈ ಯಶಸ್ಸಿಗೆ ನನ್ನ ನೆಚ್ಚಿನ ಗುರುಗಳಾದಂತಹ ಶ್ರೀಯುತ ಗೋಪಾಲಸ್ವಾಮಿ ಸರ್ ಅವರೇ ಕಾರಣ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ನಮಸ್ಕಾರ.